ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಸಿಂಪಲ್ಲು ಚಿಕ್ಕ ಚಿಕ್ಕ ಪೆಡಲ್ಸ್ ಅಷ್ಟೇ ಹಾಕ್ತಾಯಿದ್ದೀನಿ. ಅದನ್ನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಡಿಸೈನ್ ಕೂಡ ಮಾಡ್ಕೋಬೋದು ಈಸಿಯಾಗಿ, ಆರಾಮಾಗಿ. ಬ್ಲೌಸಿಗೆ ಬಿಗಿನರ್ಸ್, ಇವಾಗ ಹೊಸ್ದಾಗಿ ಯಾರೆಲ್ಲ ಕಲಿತಾ ಇರ್ತಾರಲ್ವ ಅಂಥವ್ರು ಕೂಡ ತುಂಬ ಈಸಿಯಾಗಿ ಹಾಕ್ಬೋದು. ಆ ಒಂದು ಡಿಸೈನ್ ಇವತ್ತಿನ ಡ್ರಾಯಿಂಗ್ ಮಾಡಿಕೊಂಡು ನಾನೇ ಇವತ್ತು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ತುಂಬ ಸಿಂಪಲ್. ನಿಮ್ಮ ಕ್ರಿಯೇಟಿವ್ ಯಾವ ಡಿಸೈನ್ ಬೇಕಾದರೂ ಹಾಕೋಬೋದು. ತುಂಬಾ ಸಿಂಪಲ್ಲಾಗಿ ಬರುತ್ತೆ. ಸೊ ನಾನು ಥ್ರೆಡ್ ಕಾಣಲ್ಲ ಅಂತ ಅಂದ್ಕೊಂಡು ನಾನು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ತುಂಬಾ ಈಸಿಯಾಗಿ ಹಾಕ್ಬೋದು. ಇನ್ನು ಏನಪ್ಪ ಅಂತಂದರೆ, ಹೊಸ್ದಾಗಿ ಯಾರೆಲ್ಲ ಕಲಿತಾ ಇರ್ತೀರೋ, ಈಗ ಇನ್ನೂ ಕಲಿಬೇಕು ಅಂತ ಅಂದ್ಕೊಂಡಿರೋರು ಕೂಡ ಈ ರೀತಿ ಸಣ್ಣದಾಗಿ ಕೂಡ ವರ್ಕ್ ಮಾಡ್ಬೋದು. ಸಿಂಪಲ್ಲಾಗಿರೋಂಥ ಅಂಥವ್ರಿಗೋಸ್ಕರ ನಾನಿವತ್ತು ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ಕ್ಯಾಮ್ರಾ ಎಲ್ಲಿ ಇಟ್ಕೋಬೇಕಂತ ಗೊತ್ತಾಗಲಿಲ್ಲ. ಹಾಗಾಗಿ ನೋಡಿ, ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ ನನಗೆ ವಿಡಿಯೋ ಮಾಡೋದಕ್ಕೆ ಅಷ್ಟು ಇದು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಹಾಗಾಗಿ ಇದು ಒಂದು ಚಿಕ್ಕದಿದೆ ನಂದು ಟ್ರೈಪೋಡು, ಅದರಲ್ಲೇ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕ ವಿಡಿಯೋಸು ಇದೇ ರೀತಿ ಸಪೋರ್ಟ್ ಮಾಡಿ, ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಕಮೆಂಟ್ ಮಾಡ್ತಾಯಿದ್ದೀರಾ, ತುಂಬಾ ಖುಷಿಯಾಗತ್ತೆ. ಹಾಗೆ ಕೆಲವರು ಕಮೆಂಟಲ್ಲಿ ಕೂಡ ಮಾರ್ಕ್ ಮಾಡೋದು ತೋರಿಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪಾಪ ನಾನು ಊರಿಗೆ ಹೋಗಿರೋದ್ರಿಂದ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಅವ್ರಿಗೋಸ್ಕರ ಕಮೆಂಟಲ್ಲಿ ತಿಳಿಸಿದ್ದಾರೆ, ಮಾರ್ಕ್ ಮಾಡಿ ತೋರಿಸಿ ಯಾವ ರೀತಿ ಅಂತ. ಅದನ್ನು ಕೂಡ ಶೇರ್ ಮಾಡ್ತೀನಿ. ತುಂಬಾ ಈಸಿಯಾಗಿ ಕಲಿಬೋದು. ನೋಡಿ, ಇದು ನಾನು ಆಗಲೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ಒಂದು ಡಿಸೈನನ್ನು. ಏನಿಲ್ಲ, ತುಂಬ ಸಿಂಪಲ್ಲಾಗಿ ಹಾಕ್ಬೋದು ನೋಡಿ ಸ್ನೇಹಿತರೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಯಾಕಂತಂದರೆ ಮೊನ್ನೆಯಿಂದ ಸ್ವಲ್ಪ ಥ್ರೆಡ್ ಕಟ್ಟಾಗ್ತಾ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಟೈಲರನ್ನು ಕೇಳಿ ಸ್ವಲ್ಪ ತಿಳ್ಕೋಬೇಕು, ಅದು ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ಥ್ರೆಡ್ ಕಟ್ಟಾಗ್ತಾಯಿತ್ತು. ತುಂಬಾ ಬೇಜಾರಾಗೋದು, ಏನಪ್ಪ ಈ ರೀತಿ ಕಟ್ಟಾಗ್ತಾಯಿದೆ, ಯಾವ ರೀತಿ ಇದಕ್ಕೆ ಸೊಲ್ಯೂಷನ್ ಹುಡುಕಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಈಗ ಸ್ಟಾರ್ಟಿಂಗ್ ಆಗ್ತಾಯಿದ್ದೀನಿ, ಅದಕ್ಕೆ ಇದೊಂದು ವಿಡಿಯೋ ಮುಗಿದ್ಬಿಡ್ಲಿ, ಆಮೇಲೆ ನೋಡೋಣ ಅಂತ ಅಂದ್ಕೊಂಡು ಇದನ್ನು ಈಗ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಹಾಕ್ಬೋದು. ಚಿಕ್ಕ ಚಿಕ್ಕ ಪೆಟಲ್ಸ್, ಏನು ತುಂಬ ದೊಡ್ಡದಾಗಿ ಅಂತ ಏನಿಲ್ಲ, ಚಿಕ್ಕ ಚಿಕ್ಕದು, ತುಂಬ ಈಸಿಯಾಗಿ ಕೂಡ ಕಲಿಬೋದು. ಇದಾದಮೇಲೆ ನಾನು ಮತ್ತೆ ನೆಕ್ಸ್ಟ್ ಇನ್ನೂ ಒಂದು ಬೇರೆ ಡಿಸೈನನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಅದಾದಮೇಲೆ ಇಷ್ಟು ಈಸಿಯಾಗಿ ಕೂಡ ಹಾಕ್ಬೋದಾ ಅಂತ ನಿಮಗೆ ಅನಿಸುತ್ತೆ. ನೋಡಿ, ಆಗಲ್ಲ ಅಂತ ಕುತ್ಕೊಂಡ್ರೆ ಏನೂ ಆಗೋದಿಲ್ಲ. ಅದೇ ನಾವು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಾಡದೇ ಇರೋವಂಥದ್ದು ಏನೂ ಇಲ್ಲ. ಅಷ್ಟು ಈಸಿಯಾಗಿ ಕಲಿಬೋದು ನಾವು ಮಾಡೋದಿಲ್ಲ ಅಂತ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ನಾವು ಮಾಡ್ತೀವಪ್ಪ ಅಂತಂದರೆ ಎಲ್ಲದನ್ನು ಆರಾಮಾಗಿ ಈಸಿಯಾಗಿ ಕಲಿಬೋದು. ಸೊ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಈಗ. ಯಾಕೆಂತಂದರೆ ಎಷ್ಟು ನಾವು ಸಾಧ್ಯವೇ ಆಗೋದಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಮಾಡಬೇಕಪ್ಪ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಹಾಗಾಗಿ ನನ್ನ ಒಂದು ಒಪಿನಿಯನ್ ಅಂತಂದರೆ ಈ ರೀತಿ ಇದ್ರ ಜೊತೆಗೆ ನಾವು ಬಟ್ಟೆಗಳು, ಈಗ ಸೀಸನ್ ಇಲ್ಲ, ಯಾಕೆಂದರೆ ಆಷಾಢ ಇರೋದ್ರಿಂದ ಸೀಸನ್ನು ಕಡಿಮೆ ಆಗಿದೆ. ಹಾಗಾಗಿ ಆಲ್ಮೋಸ್ಟ್ ಬಟ್ಟೆ ವ್ಯಾಪಾರ ಮಾಡೋರು ತುಂಬಾ ಜನ ಇದ್ದಾರೆ. ನನಗೆ ಈ ಕಡೆ ಕಂಫರ್ಟಬಲ್ ಆಗಲಿಲ್ಲ, ಹಾಗಾಗಿ ಈ ಕಡೆಯಿಂದ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಈಸಿಯಾಗಿ ಹಾಕ್ಬೋದು. 3 ಪೆಟಲ್ಸ್ ಹಾಕ್ಬಿಟ್ಟು ಒಂದು ರೌಂಡ್ ಶೇಪಲ್ಲಿ ಥ್ರೆಡ್ ಕಟ್ಟೋಗೋದಕ್ಕೆ ನಾನು ತುಂಬ ಬೇಜಾರಾಯಿತು. ಆದರೂ ನೋಡೋಣ ಏನು ಪ್ರಾಬ್ಲಮ್ ಅಂತ ತಿಳ್ಕೊಬೇಕು. ಇದನ್ನು ಸ್ವಲ್ಪ ಶೇರ್ ಮಾಡಿಕೊಂಡು ಆನಂತರ ತಿಳ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಹಾಗೆಯೇ ತುಂಬ ಜನ ಕಮೆಂಟಲ್ಲಿ ತಿಳಿಸಿದ್ದಾರೆ. ತುಂಬಾ ಖುಷಿಯಾಗತ್ತೆ, ಎಲ್ಲರೂ ಸಪೋರ್ಟ್ ನೋಡಿ ತುಂಬಾ ಇಷ್ಟ ಆಗುತ್ತೆ. ಇನ್ನೂ ವೀಡಿಯೋ ಮಾಡಬೇಕಂತ ಅನ್ನೋ ಒಂದು ಮೋಟಿವೇಟ್ ಆಗುತ್ತೆ. ಯಾಕೆ ಅಂತಂದರೆ ಕಮೆಂಟಲ್ಲಿ ತಿಳಿಸ್ತಿರ್ತೀರಲ್ವ, ಹಾಗಾಗಿ ಇನ್ನೂ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಇದರಲ್ಲಿ ಸ್ಟೋನ್ ಚೈನ್, ಬಾಲ್ ಚೈನ್ ಕೂಡ ಆ್ಯಡ್ ಮಾಡ್ಬೋದು. ತುಂಬಾ ಆರಿ ವರ್ಕ್ ಥರನೇ ಫೀಲ್ ಆಗುತ್ತೆ ಬ್ಲೌಸ್. ಅದು ಕೂಡ
ಅದು ನೆಕ್ಸ್ಟು ನನ್ನದೇ ಬ್ಲೌಸಿಗೆ ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈಗ ಸದ್ಯಕ್ಕೆ ಇಲ್ಲಿ ಅಷ್ಟು ಕ್ವಾಲಿಟಿ ಇರೋಂಥ ಮೆಟೀರಿಯಲ್ ಸಿಗ್ತಾಯಿಲ್ಲ ನಮ್ಮ ಸೈಡಲ್ಲಿ. ಬೇರೆ ಕಡೆ ಅಥವಾ ಆನ್ಲೈನಲ್ಲಿ ತರಿಸಿ ಹಿಂದೆ ನಾನು ಮತ್ತೆ ಸ್ಟೋನ್ ಚೈನ್ ಬಾಲ್ ಚೈನನ್ನು ಹಾಕೋದು ಯಾವ ರೀತಿ ಅಂತ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಒಂದು ಮುಂಚಿನ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ, ಅದು ವಿಡಿಯೋ ನೋಡಿ ಚೆಕ್ ಮಾಡಿ. ಸ್ಟೋನ್ ಚೈನ್ ಬಾಲ್ ಚೈನ್ ಯಾವ ರೀತಿ ಹಾಕೋದು ಅಂತ ಅದರಲ್ಲಿ ಶೇರ್ ಮಾಡಿದ್ದೀನಿ. ಇದು ಏನಪ್ಪ ಅಂತಂದರೆ ನನಗೆ ತುಂಬ ಬೇಜಾರಾಗಿದ್ದು ಏನಂತಂದರೆ ಥ್ರೆಡ್ ಕಟ್ ಆಗ್ತಾಯಿತ್ತು ನೋಡು, ಅದು ತುಂಬಾ ಬೇಜಾರಾಯಿತು. ಏನಪ್ಪ ಈ ರೀತಿ ಸ್ಟಾರ್ಟಿಂಗೇ ಈ ರೀತಿ ಆಗ್ತಾಯಿದೆ ಅಂತಂದರೆ ಇನ್ನು ತುಂಬಾ ಬೇಜಾರಾಗ್ಬಿಡತ್ತೆ ವರ್ಕ್ ಆಗ್ತಾ ಅನ್ನಿಸ್ತು ನನಗೆ. ಏನಿಲ್ಲ, ನಾನು ಇದು ಏನಪ್ಪ ಈ ರೀತಿ ಒಂದು ಚಿಕ್ಕ ಯಾಕೆ ಆಗ್ತಾಯಿದ್ದೀನಿ ಅಂತಂದರೆ ನಿಮಗೆ ಕಲಿಯೋರಿಗೆ ಟೈಮು ಈಗ ನಾನು ಡೈಲಿ ಒಂದೊಂದು ಬ್ಲೌಸಿಗಂತೂ ಹಾಕೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಈಗ ಸೀಸನ್ ಇಲ್ಲ ಅನ್ನೋ ಒಂದು ರೀಸನ್ಗೆ. ಹಾಗಾಗಿ ಈ ರೀತಿ ಒಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ಶೇರ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ಸ್ನೇಹಿತರೆ, ತುಂಬ ಆರಾಮ್ಸಾಗಿ ಕಲಿಬೋದು. ನೀವು ಕೂಡ ಕಲಿತು ಹಾಕ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂದ್ಕೊಬೇಡಿ. ಥ್ರೆಡ್ ಕಟ್ಟಾಗೋದು ತುಂಬಾ ಕಟ್ಟಾಗ್ತಾಯಿತ್ತು, ಏಕೆಂದ್ರೆ ತುಂಬಾ ಬೇಜಾರಾಗ್ತಾಯಿತ್ತು. ಈ ರೀತಿ ಆಗೋದ್ರಿಂದ ಸ್ವಲ್ಪ ನಾವು ಇನ್ನೂ ಚೆನ್ನಾಗಿ ಹಾಕ್ಬೇಕಪ್ಪ, ವರ್ಕ್ ಮಾಡಬೇಕಪ್ಪ ಅಂತ ಅಂದ್ಕೊಂಡ್ರೆ ಈ ರೀತಿ ಆಗಿಬಿಟ್ರೆ ತುಂಬ ಬೇಜಾರಾಗತ್ತೆ. ಫೈನಲ್ಲಾಗಿ ಕಂಪ್ಲೀಟಾಗಿ ಈಗ ಇದು ವರ್ಕ್ ಮುಗಿತಾ ಬಂತು. ಅಂದರೆ ಸಿಂಪಲ್ಲಾಗಿ ಸ್ನೇಹಿತರೆ ಆರಾಮಾಗಿ ಹಾಕ್ಬೋದು ಇದು. ಈಗ ಬಿಗಿನರ್ಸ್ ಇವಾಗ ಕಲಿತಾ ಇದ್ದೀರಿ ಅಂತಂದ್ರೆ ಅಂಥವ್ರು ಕೂಡ ಹಾಕ್ಬೋದು ಇದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ವಿಡಿಯೋದಲ್ಲಿ